ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೆ ಏನು ಮುಖ್ಯವಲ್ಲ. ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡಲು ಅಗತ್ಯ ಕ್ರಮ ಕೈಗೊಂಡಿದ್ದೇವೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲಾಗುವುದು. ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡಲು ನಿರ್ಧರಿಸಿದ್ದೇವೆ. ಅಗತ್ಯವಿರುವ ಎಲ್ಲ ಕ್ರಮ ತೆಗೆದುಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಯುವಕರ ಭವಿಷ್ಯಕ್ಕೆ ಹಾನಿ ಮಾಡಿದವರನ್ನು ಸುಮ್ಮನೆ ಬಿಡುವುದಿಲ್ಲ. ಹೋರಾಟ ಶುರುವಾಗಿ 34ನೇ ದಿವಸ ನರೇಂದ್ರ ಮೋದಿ ಅವರ ಟ್ವೀಟ್ ಬಂತು. ಸೋನಂ ವಾಂಗ್ಚುಕ್ ಅವರ ಉಪವಾಸ ಶುರುವಾಗಿ 26ನೇ ದಿವಸ ಈ ಟ್ವೀಟ್ ಆಗಿತ್ತು. ಹಂಗಂತ ಕ್ರಮ ಆಗಿರಲಿಲ್ವಾ? ಕ್ರಮ ಆಗಿದ್ವು. ನೀಟ್ ಮರುಪರೀಕ್ಷೆಯ ಘೋಷಣೆ, ಕ್ವಶನ್ ಪೇಪರ್ ಲೀಕ್ನ ತನಿಖೆಯನ್ನು CBI ಕೊಟ್ಟಿದ್ದು. CBIನವರು ಇದರ ಹಿಂದೆ ಕೋಚಿಂಗ್ ಮಾಫಿಯಾದವರಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿ ಕೇರಳದಿಂದ ರಾಜಸ್ಥಾನದ ತನಕ ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು. ಕ್ರಮಗಳಾಗಿದ್ವು. ಆದರೆ ಕಮ್ಯುನಿಕೇಷನ್ನ ಮಹತ್ವವನ್ನು ನರೇಂದ್ರ ಮೋದಿಯವ್ರಿಗೆ ಬಿಡಿಸಿ ಹೇಳಬೇಕಾ? ಕೆಲಸ ಮಾಡೋದು ಒಂದು ಕಡೆ, ನಿಮಗೋಸ್ಕರ ಇಂಥದ್ದನ್ನು ಮಾಡಿದ್ದೀವಿ ನೋಡಿ, ಬೇರೆ ಎಲ್ಲದರಲ್ಲೂ ಹೇಳ್ತಾರೆ ಅವರು. ಇದರಲ್ಲಿ ಹೇಳಬಹುದಾಗಿತ್ತು ಅದನ್ನು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ರಚನೆ ವೆಲ್ ಆ್ಯಂಡ್ ಗುಡ್, ಹೇಳಬಹುದಾಗಿತ್ತು ಅದನ್ನು. ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ಗೆ ರಾಹುಲ್ ಗಾಂಧಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಯುವಕರ ಭವಿಷ್ಯಕ್ಕೆ ಅತಿ ಹೆಚ್ಚು ಹಾನಿ ಉಂಟು ಮಾಡಿದ್ದು ನೀವೇ. ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲಾಗಿದೆ. ವಿನಾಶಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ, ಪ್ರೋತ್ಸಾಹ ನೀಡಿದ್ದೀರಿ. ರಾಹುಲ್ ಗಾಂಧಿ ಅವರ ಟ್ವೀಟ್ ಇದು. ಅಮಿತ್ ಶಾ ಅವರು ಕೂಡ ಅವರೊಂದು ಟ್ವೀಟ್ ಮಾಡಿದ್ದಾರೆ. ಯುವಕರ ಕಲ್ಯಾಣ, ಅವರ ಭವಿಷ್ಯವೇ ನಮ್ಮ ಮೊದಲ ಆದ್ಯತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಅತ್ಯುನ್ನತ ಆದ್ಯತೆ, ದೃಢ ಸಂಕಲ್ಪ ಅದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ತ್ವರಿತ ನ್ಯಾಯಾಲಯ ಸ್ಥಾಪನೆಯಾಗಿದೆ. ತ್ವರಿತ ನ್ಯಾಯಾಲಯದ ಮೂಲಕ ವಿಚಾರಣೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಪ್ರಧಾನಿ ತೆಗೆದುಕೊಂಡಿರುವ ನಿರ್ಧಾರ ಬದ್ಧತೆಯ ಪ್ರತಿಬಿಂಬ. ನೀಟ್ ಎಕ್ಸಾಮ್ ಅಕ್ರಮದ ತನಿಖೆಗೂ ಕೇಂದ್ರ ಸರ್ಕಾರ ಸಿದ್ಧ ಇದೆ ಅಂತ. ಆ್ಯಕ್ಚುಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಿಬಿಟ್ರು. ಬಾಂಬೆ ಹೈಕೋರ್ಟ್ನ ಪೀಠಗಳಲ್ಲಿ 2 ಫಾಸ್ಟ್ ಟ್ರ್ಯಾಕ್ ಕೋರ್ಟು, ಮಧ್ಯಪ್ರದೇಶ, ಕೋಲ್ಕತ್ತಾ ಮತ್ತು ದೆಹಲಿ ಕೋರ್ಟ್ಗಳಲ್ಲೂ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಕ್ವಶನ್ ಪೇಪರ್ ಲೀಕ್ನ ಪ್ರಕರಣದ ವಿಚಾರಣೆಗೆ ಅಂತಲೇ ಕೋರ್ಟ್ಗಳ ಸ್ಥಾಪನೆಯೂ ಆಯಿತು. ಇನ್ನು JP ನಡ್ಡಾ ಅವರು ಮತ್ತೊಮ್ಮೆ ಮಾತುಕತೆಗೆ ಬರುವಂತೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಆಹ್ವಾನ ಕೊಟ್ಟರು. ನಿಮ್ಮ ಬೇಡಿಕೆಯ ಬಗ್ಗೆ ಚರ್ಚೆ ಮಾಡೋಣ, ಮೊದಲು ಮಾತುಕತೆಗೆ ಬನ್ನಿ ಅಂತ ಅಂದರು. ನಮ್ಮ ಮನೆಗೆ ಬಂದರೂ ಆಯಿತು, ನಮ್ಮ ಕಚೇರಿಗೆ ಬಂದರೂ ಆಯಿತು. ಅದಕ್ಕೆ ಅಭಿಜಿತ್ ದೀಪ್ಗೆ ಹೇಳಿದ್ದು ನೋಡಿದ್ರಲ್ಲ, ನಿಮ್ಮ ಕಚೇರಿ ತೆಗೆದಂಗೆ ಜಂತರ್ ಮಂತರ್ನ ಬಾಗಿಲು ತೆಗೆದಿದೆ ಅಂತ. ಆಶುತೋಷ್ ರಂಕ, CJP ವಕ್ತಾರ, ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು, ಶಿಕ್ಷೆ ಕೊಡಿಸೋದೆಲ್ಲ ಆಮೇಲೆ ಅಂತಿದ್ದಾರೆ. ಇದು ಮಜಾ ಇದೆಯಲ್ಲ ಆರ್ಗ್ಯುಮೆಂಟು. ಕ್ವಶನ್ ಪೇಪರ್ ಲೀಕ್ ಆದಮೇಲೆ ಕೋರ್ಟ್ಗಳು ಏನು ಮಾಡ್ತವೆ ಅನ್ನೋದು ಎರಡನೇ ವಿಷಯ. ಕ್ವಶನ್ ಪೇಪರ್ ಲೀಕ್ ಯಾಕೆ ಆಗ್ತಿದೆ ಅನ್ನೋದು ಗೊತ್ತಾಗಬೇಕು ಅಂತ. ನಮ್ಮಲ್ಲಿ ವ್ಯವಸ್ಥೆ ಇದೆ ರೀ, ಕಾನೂನಿದೆಯಪ್ಪ. ಕಾನೂನನ್ನು ಕೆಲವರು ಉಲ್ಲಂಘನೆ ಮಾಡ್ತಾರೆ, ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸೋದಕ್ಕೊಂದು ವ್ಯವಸ್ಥೆ ಇದೆ. ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿದ ಮೇಲೆ ಶಿಕ್ಷೆ ಕೊಟ್ಟರೆ ಏನಾಯಿತು? ಮರ್ಡರ್ ಯಾಕಾಯಿತು ಅನ್ನೋದು ಹೇಳಿ ಅಂದರೆ, ಹೌದು ಅದಕ್ಕೆ ಉತ್ತರ ಬೇಕು. ಕೊಲೆಗಳು ಯಾಕಾಗ್ತವೆ ಅನ್ನೋದಕ್ಕೆ ಉತ್ತರ ಬೇಕು. ಬಟ್ ಆತನಿಗೆ ಶಿಕ್ಷೆ ಕೊಡೋದು ಯಾಕೆ? ಆತನನ್ನು ನೋಡಿ ಉಳಿದವರು ಮರ್ಡರ್ ಮಾಡೋದ್ರಿಂದ ದೂರ ಸರಿಲಿ ಅಂತ. ಟ್ರಾಫಿಕ್ ಪೊಲೀಸ್ ನಿಂತಿರ್ತಾರೆ, ಹೆಲ್ಮೆಟ್ ಹಾಕೊಳ್ಳದೆ ಬಂದ ಒಬ್ಬ, ನಿಲ್ಲಿಸಿ ದಂಡ ಹಾಕಿದ್ರು. ಹೆಲ್ಮೆಟ್ ಹಾಕೊಳ್ಳದೆ ಬಂದವನ್ನ ನಿಲ್ಲಿಸಿ ದಂಡ ಹಾಕೋದು ಆಮೇಲೆ ಅವನು ಹೆಲ್ಮೆಟ್ ಹಾಕೊಳ್ಳದೆ ಯಾಕೆ ಬಂದ ಹೇಳಿ ಅಂದರೆ ಏನಂತಾನೆ ಟ್ರಾಫಿಕ್ ಪೊಲೀಸು? ಹಿಡ್ಕೊಂಡು ದಂಡ ಹಾಕೋದು ಯಾಕೆ ಅಂದರೆ ನೆಕ್ಸ್ಟ್ ಟೈಮ್ ಅವನು ಮನೆಯಿಂದ ಹೊರಗೆ ಬರುವಾಗ ಹೆಲ್ಮೆಟ್ ಹಾಕೊಂಡು ಬರಲಿ ಅಂತ ಅವನಿಗೆ ಯೋಚನೆ ಬರುತ್ತೆ. ಆ ಕಾರಣಕ್ಕಲ್ವ ಕಾನೂನಿರೋದು. ಶಿಕ್ಷೆ, ದಂಡ ಸಮಾಜದಲ್ಲಿ ಯಾಕಿದೆ ಆ ವ್ಯವಸ್ಥೆ? ಆತ ಇನ್ನೊಮ್ಮೆ ತಪ್ಪು ಮಾಡುವಾಗ ಅಥವಾ ಇನ್ನೊಬ್ಬ ಅದೇ ತಪ್ಪು ಮಾಡುವಾಗ ಪಾಠ ಅನ್ನುವಂತೆ ಇರಬೇಕದು. ಆ ಕಾರಣಕ್ಕಿರೋದ್ರಿ. ನೀವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋದು, ಶಿಕ್ಷೆ ಕೊಡೋದು ಲೀಕ್ ಆದಮೇಲಿಂದ ಆಯಿತು. ಅದಕ್ಕಿಂತ ಮುಂಚೆದೇನು ಹೇಳಿ ಅಂದರೆ ಏನು ಹೇಳೋಣ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.